ಎಲ್ರಿಗೂ ನಮಸ್ಕಾರ. ಇವತ್ತು ಒಂದು ಪೆಪ್ಪರ್ ಡ್ರೈ ಚಿಕನ್ ಮಾಡ್ತಾಯಿದ್ದೀನಿ. ನೋಡಿ, ಬೇಬಿ ಕಾರ್ನ್ ಫ್ರೆಶ್ ಆಗಿದೆ. ಇದನ್ನು ಸುಲಿದ್ಬಿಟ್ಟು ಒಳಗಡೆ ಕಾರ್ನ್ ಎತ್ಕೊಳ್ಳೋಣ. ಅರ್ಧ ಕೆಜಿ ಚಿಕನ್ ತೊಗೊಂಡಿದ್ದೀನಿ. ನಾನು ತೊಳೆದಿಲ್ಲ, ಇದನ್ನು ತೊಳಿಬೇಕು. ಇವಾಗ ಇದನ್ನು ಸುಲಿಯೋಣ. ಫಸ್ಟ್ ಸುಲ್ ರೆಡಿ ಮಾಡ್ಕೊಳ್ಳೋಣ. ಗ್ಯಾಸ್ ಅಂಟಿಸಿದ್ದೀನಿ. ಒಂದು ಪ್ಯಾನ್ ಇಟ್ಕೊಂಡಿದ್ದೀನಿ, ಅಂದರೆ ಒಂದು ಪಾತ್ರೆ ಇಟ್ಟಿದ್ದೀನಿ, ಬಾಣಲಿ. ಇವಾಗ ಎಣ್ಣೆ ಹಾಕ್ಕೊಳ್ಳೋಣ. ಸ್ವಲ್ಪ ಅಷ್ಟು ಎಣ್ಣೆ ಬೇಕು. ಇವಾಗ ಬೆಳ್ಳುಳ್ಳಿ ಹಾಕ್ಕೊಳ್ಳೋಣ. ಒಂದು ಬೆಳ್ಳುಳ್ಳಿ ಸುಲಿದ್ಬಿಟ್ಟು ಚಿಕ್ಕದಾಗಿ ಕಟ್ ಮಾಡಿದ್ದೀನಿ. ಸ್ವಲ್ಪ ಬೆಳ್ಳುಳ್ಳಿ ಫ್ರೈ ಆಗಬೇಕು. ನೋಡಿ, ಹಿಂಗೆ ಮಾಡಿಕೊಂಡ್ರೆ ಸಾಕದೇ ಆಗುತ್ತೆ. ಇವಾಗ ಬೇಬಿ ಕಾರ್ನ್ ಹಾಕ್ಕೊಳ್ಳೋಣ. ನೋಡಿ, ಉದ್ದುದ್ದ ಕಟ್ ಮಾಡಿರೋದು. ಬೇಬಿ ಕಾರ್ನು ಮುಂಚೆನೇ ಎಣ್ಣೆಲಿ ಹಾಕ್ಕೋಬೇಕು, ಯಾಕಂದ್ರೆ ಅದು ಸ್ವಲ್ಪ ನೀರು ಟಚ್ಚಾದರೂ ಬೇಯಲ್ಲ. ಅದು ಮೇಯ್ನು ಸ್ವಲ್ಪ ಎಣ್ಣೆಲಾದರೆ ಚೆನ್ನಾಗಿ ಬೇಯುತ್ತೆ. ಸ್ವಲ್ಪ ನೋಡಿ ಗಟ್ಟಿಯಾಗಿದೆಯಾ, ಎಣ್ಣೆಲಿ ಒಂದು 5 ನಿಮಿಷ ಫ್ರೈ ಮಾಡಿಬಿಟ್ರೆ ಸಾಫ್ಟ್ ಆಗೋಗ್ಬಿಡುತ್ತೆ ಬೇಬಿ ಕಾರ್ನ್. ಹಂಗೆ ಡೈರೆಕ್ಟಾಗಿ ಚಿಕನ್ ಜೊತೆಲ್ಲ ಹಾಕ್ಬಿಟ್ರೆ ಅದು ಬೇಯೋದೆಲ್ಲ ಗಟ್ಟಿ ಹಂಗೆ ಇರುತ್ತೆ. ಒಂದು 5 ನಿಮಿಷ ಫ್ರೈ ಮಾಡ್ಕೊಂಡಿದ್ದೀನಿ. ಇವಾಗ ಈರುಳ್ಳಿ ಹಾಕೋಣ. ಒಂದು ಈರುಳ್ಳಿ ಉದ್ದುದ್ದ ಕಟ್ ಮಾಡಿರೋದು, ಬಿರಿಯಾನಿ ಕಟ್ ಮಾಡ್ತಾರಲ್ಲ ಆ ಥರ ಕಟ್ ಮಾಡಿರೋದು ಉದ್ದುದ್ದ ಪೀಸಸ್ಸು. ಇದನ್ನು ಫ್ರೈ ಮಾಡ್ಕೋಬೇಕು. ಈರುಳ್ಳಿ ಸ್ವಲ್ಪ ಫ್ರೈ ಆಗಲಿ. ಗ್ರೀನ್ ಚಿಲ್ಲಿ ಹಾಕೋಣ, ಸ್ವಲ್ಪ ಹಸಿಮೆಣ್ಸಿನ್ಕಾಯಿನ. ಈರುಳ್ಳಿ ಅರ್ಧ ಭಾಗ ಫ್ರೈ ಆಗಿದೆ. ಇವಾಗ ಚಿಕನ್ ಹಾಕ್ಕೊಳ್ಳೋಣ. ಸ್ವಲ್ಪ ಹೊತ್ತಾಯ್ತು. ಮೆಣಸಿನ್ಕಾಯಿ ಏನು ಭಾಳ ಫ್ರೈ ಆಗುತ್ತೆ. ಅರಿಶಿನ ಪುಡಿ, ಉಪ್ಪು ಹಾಕೋಣ. ಕಲ್ಲುಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ. ಇವಾಗ ತಿರುಗಿಸ್ಕೋಬೇಕು. ಅರಿಶಿನ ಉಪ್ಪು ಹಾಕಿದ್ಮೇಲೆ ಚೆನ್ನಾಗಿ ತಿರುಗಿಸ್ಕೋಬೇಕು. ಕಡಿಮೆ ಉರಿ ಇಟ್ಟು ಸ್ವಲ್ಪ ಹೊತ್ತು ಮುಚ್ಚಿಕ್ಕೋಣ. 5 ನಿಮಿಷ ಮುಚ್ಚಿಕ್ಕಿರೋದು. ತೆಗಿಯೋಣ. ಚೆನ್ನಾಗಿ ನೀರು ಬಿಟ್ಟಿದೆ. ಇನ್ನೊಂದು ಚೆನ್ನಾಗಿ ಬೆಂದಿದೆ ಚಿಕನ್. ಸ್ವಲ್ಪ ಹೊತ್ತು ಮುಚ್ಚಿಟ್ಬಿಟ್ರೆ ಕಡಿಮೆ ಉರಿ ಇಟ್ಕೊಂಡು ಭಾಳ ಅದ್ಭುತವಾಗಿ ಬೇಯುತ್ತೆ ಚಿಕನ್. ತುಂಬ ಸಿಂಪಲ್ಲು, ಅಂದರೆ ಭಾಳ ಚೆನ್ನಾಗಿರುತ್ತೆ. ಇದು ಬೆಂದಿದೆ ಚಿಕನ್ನು, ಚೆನ್ನಾಗಿ ಬೆಂದಿದೆ. ಅರ್ಧ ಟೇಬಲ್ ಸ್ಪೂನು ಚಿಕನ್ ಮಸಾಲ. ಇವಾಗ ತಿರುಗಿಸ್ಕೊಳೋಣ. ತುಂಬ ಸಿಂಪಲ್ಲು, ತುಂಬ ಅದ್ಭುತವಾಗಿರುತ್ತೆ. ನೋಡಿ, ಏನು ಮಸಾಲ ಏನು ಬೇಡ. ಚಿಕನ್ ಮಸಾಲ ಇಲ್ಲ ಅಂದ್ರೂ ಖಾರದ ಪುಡಿ, ಧನಿಯಾ ಪುಡಿ ಹಾಕ್ಕೊಳ್ಳಿ, ಬೇರೆ ಏನು ಬೇಡ. ಚೆನ್ನಾಗಿ ಮಿಕ್ಸ್ ಮಾಡಿ. ಇವಾಗ ಮಿಕ್ಸ್ ಮಾಡಿಬಿಟ್ಟು ಚೆನ್ನಾಗಿ ಡ್ರೈ ಮಾಡಬೇಕು. ಇವಾಗ ನೀವು ಭಾಳ ಅಂದರೆ ಭಾಳ ಚೆನ್ನಾಗಿರುತ್ತೆ ತಿನ್ನೋಕ್ಕೆ. ರಸ, ಅನ್ನ, ಸಪ್ಸಾರು ಹಿಂಗೇನೋ ತಿನ್ಬೋದು, ಸ್ನ್ಯಾಕ್ಸ್ ಥರನೂ. ಈಗ ಕ್ಲಿಯರಾಗಿ ಕಾಣಿಸ್ತೈತಿ. ಅದು ಕ್ಯಾಮ್ರಕ್ಕೆ ಎಣ್ಣೆ ಬಿದ್ದುಬಿಟ್ಟೈತಿ ಫೋನ್ಗೆ, ಅದಕ್ಕೆ ಕ್ಲೀನಾಗಿ ಕಂಡಿಲ್ಲ. ಈಗ ಭಾಳ ಅದ್ಭುತವಾಗಿ ಕಾಣ್ತಾ ಇದೆಯಾ ಬಿಡಪ್ಪ. ಕಡಿಮೆ ಇಡೋಣ ಇವಾಗ ಉರಿ. ನನಗೆ ಒಂಥರ ಆಗೋಯ್ತು, ಯಾಕೆ ಹಿಂಗೆ ಕಾಣಿಸ್ತಾ ಇದೆ ಅಂತ. ಉರಿ ಕಡಿಮೆ ಹಾಕಿದ್ದೀನಿ. ನೋಡಿ, ಎಷ್ಟು ಸೂಪರಾಗಿ ಬಂದಿದೆ. ಲಾಸ್ಟ್ ಏನು ಹಾಕೋದು? ಪೆಪ್ಪರ್. ಪೆಪ್ಪರ್ ಹಾಕ್ಕೊಳ್ಳೋಣ. ಪೆಪ್ಪರ್ ಏನಿಲ್ಲ ಅಂದ್ರೂ ನಿಮಗೆ ಖಾರ ಎಷ್ಟು ಬೇಕೋ ನೋಡಿಕೊಂಡೆ, ಯಾಕಂದರೆ ಪೆಪ್ಪರ್ ಭಾಳನೇ ಬೇಕು ಇದಕ್ಕೆ. ನಾನು ಹಾಕಿದ್ದೀನಿ ಸರಿಯಾಗಿ ಒಂದು ಅರ್ಧ ಸ್ಪೂನ್ ಹಾಕಿರ್ತೀನಿ ನಾನು, ಯಾಕಂದರೆ ಪೆಪ್ಪರೇ ಮುಖ್ಯ ಅದಕ್ಕೆ. ಉಪ್ಪು ನೋಡ್ಕೊಳ್ಳಿ ಒಂದು ಟೈಮು. ಉಪ್ಪು ಕಮ್ಮಿ ಆಯ್ತಂದರೆ ಇವಾಗ ನೀವು ಸಾಲ್ಟ್ ಹಾಕೋಬೇಕಾಗುತ್ತೆ. ಕಲ್ಲುಪ್ಪು ಹಾಕಿದರೆ ಅದು ಕರಗಲ್ಲ. ವಾವ್, ತುಂಬ ಅದ್ಭುತವಾಗಿ ಬಂದಿದೆ. ತುಂಬ ಚೆನ್ನಾಗಿ ಬಂದಿದೆ. ನೋಡಿ, ಇಷ್ಟು ಸೂಪರಾಗಿ ಬಂದಿದೆ. ಪೆಪ್ಪರ್ ಹಾಕಿ ಜಾಸ್ತಿ ಏನು ಫ್ರೈ ಮಾಡೋದೇನು ಬೇಡ. ಇದು ಆಫ್ ಮಾಡೋಣ ಗ್ಯಾಸ್. ನಾವು ರೆಡಿ ಆಯ್ತಿದ್ದು, ಇದು ಸರ್ವ್ ಮಾಡೋದಷ್ಟೇ. ಸಾರಿ, ಮರ್ತೋಯ್ತು. ನೋಡಿ, ಕರಿಬೇವಿನ ಸೊಪ್ಪು ಸ್ವಲ್ಪ ಬೇಕೇ ಬೇಕಲ್ವಾ. ನಿಂಬೆಹಣ್ಣೆ ಇಲ್ಲ ಅಂದರೆ ಹೆಂಗೆ, ನಿಂಬೆಹಣ್ಣು ಹಾಕ್ಕೊಡೋಣ. ಹುಳಿಗೆ ನೋಡಿ ಹಾಕ್ಕೊಳ್ಳಿ ನೀವು ಎಷ್ಟು ಬೇಕಾಗುತ್ತೆ ನಿಮಗೆ. ಚೆನ್ನಾಗಿ ಮಿಕ್ಸ್ ಮಾಡಬೇಕು.
ನಿಂಬೆಹಣ್ಣು ಹಾಕಿ ಜಾಸ್ತಿನೂ ಗ್ಯಾಸ್ ಮೇಲೆ ಇಡಬಾರ್ದು, ಕೈ ಬಂದ್ಬಿಡುತ್ತೆ ಸ್ವಲ್ಪ. ಇವಾಗ ಗ್ಯಾಸ್ ಆಫ್ ಮಾಡೋಣ ನಾವು. ವಾವ್, ಎಷ್ಟು ಸೂಪರಾಗಿ ರೆಡಿಯಾಗಿದೆ ನೋಡಿದ್ರಾ? ತುಂಬ ಅದ್ಭುತ, ತುಂಬ ಚೆನ್ನಾಗಿ ಬಂದಿದೆ, ತುಂಬ ಖಾರವಾಗಿದೆ, ಸಕ್ಕತ್ತಾಗಿದೆ. ಇದೇ ಥರ ನೀವು ಮಾಡ್ಕೊಳ್ಳಿ, ತಿಂದು ನೋಡಿ, ನಮ್ಮ ಚಾನಲ್ ನೋಡಿರಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ಸ್ ಹಾಕಿ, ಶೇರ್ ಮಾಡಿ, ಲೈಕ್ ಮಾಡಿ. ಪ್ಲೀಸ್ ಫುಲ್ ವಿಡಿಯೋ ನೋಡಿ, ಸಪೋರ್ಟ್ ಮಾಡಿ ನಮಗೆ. ಅಂತೂ ತಿನ್ನಬೇಕು ಅನಿಸುತ್ತೆ, ತಿಂದು ನೋಡ್ಬಿಡ್ತೀನಿ ಅಂತ. ವಾವ್, ಸಕ್ಕತ್ತಾಗಿದೆ, ಸೂಪರಾಗಿದೆ ನೋಡಿ. ಏನು ಮಸಾಲ ಕಮ್ಮಿ, ತುಂಬ ಅದ್ಭುತವಾಗಿ ಬಂದಿದೆ.